ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಏನು ಮಾಡೋಕ್ಕಾಗೋದಲ್ಲ ಈಗ ಅಷ್ಟೇ. ಏನು ಕಷ್ಟ ಭಾಳ. ಇವರು ಹೋಗಬೇಕು ಅರ್ಜೆಂಟು. ಇವ್ರು ಹೋದರೆ ಸ್ವಲ್ಪ ಅನುಕೂಲ ಆಗ್ಬೋದು. ಅವ್ರು ಇರೋವರೆಗೆ ಅವರು ಟೀಮ್ ಆರೋಗ್ಯ ನಮಗೆ ಟೀಮ್ ಆರೋಗ್ಯ ಕಳಿಸ್ಬಿಡ್ತಾರೆ. ಮೊನ್ನೆ ಮೋದಿ ಅವರು ಮಾತಾಡ್ತಾ ಇದ್ರು, ಎಲ್ಲ ಕಡಿಮೆ ಮಾಡಿ ಸಾರ್ವಜನಿಕ ಸೇವೆಯನ್ನು ಬಳಸ್ಕೊಳ್ಳಿ, ಬಸ್ಗಳನ್ನು ಬಳಸ್ಕೊಡಿ, ಒಡವೆ ತೆಗಿಬೇಡಿ ಹಾಗೆ ಅಂತೇಳಿ. ಅವ್ರು ಹೇಳಿದ ನೆಕ್ಸ್ಟ್ ದಿನನೇ ಎಲ್ಲ ದುಬಾರಿ ಆಗುತ್ತೆ. ಎಲ್ಲ ದುಬಾರಿ ಆಗುತ್ತೆ. ಅದೇ ಕೇಳೋಂಗಿಲ್ಲ, ಯಾರಿಲ್ಲ. ಅವರು ಅವ್ರದ್ದೇ ರಾಜ್ಯ, ಅವ್ರದ್ದೇ ಎಲೆಕ್ಷನ್, ಅವ್ರದ್ದೇ ಓಟು. ಏನು ಮಾಡ್ತೀರಾ ಎಲ್ಲ ಅವರೇ ಬೇಕಾ ಸರ್ ಸಲಹೆ ಕೊಡೋಕ್ಕೆ ಅಂತೇಳಿ? ಯಾಕೆ ಸುಖ ಇಲ್ವಲ್ಲ. ಏನು ಓದಿಲ್ಲ ಏನಿಲ್ಲ. ಹೆಬ್ಬಟ್ಟು ಅವ್ರಿಗೆ ಬಿಟ್ಟರೆ ಆಗುತ್ತೆ. ಟೀಮ್ ಮಾರೋರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ಇದೇ ಆಗೋದು ಗತಿ. ನಿಲ್ಲೋದಿಲ್ಲ. ಹೆಂಗ್ ಹೊರೆ ಆಗ್ತಾ ಇದೆ ನಿಮ್ಗೆ ಜೀವನದಲ್ಲಿ ಅಂತೇಳಿ? ಕಷ್ಟ ಸರ್. ಎಲ್ಲ ಬೀದಿಗೆ ಬಂದ್ಬಿಡ್ತೀವಿ. ಎಲ್ಲ ಕುಂಡೆ ಚಂಬು ಎತ್ತಬೇಕು, ಬೆಂಕಿ ಆಗ್ತದೆ. ಎಲ್ಲ ಲಾಸ್, ಎಲ್ಲ ಕ್ಲೀನ್. ಸರ್ ಈಗ ನಾರ್ಮಲಿ ಪೆಟ್ರೋಲ್ ಈಗ ಮೊದ್ಲಿಗೆ ಎಷ್ಟು ಆಗ್ತಾ ಇದ್ರೆ ಈಗ ಒಂದು ಚೂರು ವ್ಯತ್ಯಾಸ ಆಯ್ತು. ಕಡಿಮೆ ಏನು ಕಡಿಮೆ ಹಾಕೋದು. ದುಡ್ಡು ಇರಬೇಕಲ್ಲ. ಎಲ್ಲಿದೆ ಎಲ್ಲರ ಮೇಲೆ ಬ್ಯಾನು, ಅದು ವ್ಯಾಪಾರ ಮಾಡಿ ಇದು ಮಾಡಿ ಎಲ್ಲ ಮಾಡಿ ಒಂದು ಲೆವೆಲ್ ತೆಗ್ಬಿಟ್ರು ಅಷ್ಟೇ. ಬಡವ್ರಿಗೆ ಏನು ಸೌಕರ್ಯ ಇಲ್ಲ, ಎಲ್ಲ ತೊಂದರೆನೇ, ಏನು ಅನುಕೂಲ ಇಲ್ಲ. ಇನ್ನೊಂದು 2-3 ವರ್ಷ ಹೋದ್ರೆ ಗತೇನು ಅಂತ ಹೇಳಿ ರೋಡ್ಗೆ ಬಂದ್ಬಿಡ್ತೀವಿ. ಅದೇ ಭಿಕ್ಷಾ ಕೇಳೋಕೆ ಹೋಟ್ಲ್ ಮತ್ತೆ ಮಸೀದ್ ಮೇಲೆ ಟೆಂಪಲ್ ಮೇಲೆ ಹೋಗಿ ನಿಂತ್ಕೊಳ್ತೀವಿ ಅಷ್ಟೇ. ಅದೇ ಆಗೋದು, ಬೇರೆ ಏನಿಲ್ಲ. ಇವ್ರು ಇರೋವ್ರಿಗೆ ಏನಾಗೋದಿಲ್ಲ. ಏನು ಓದಿಲ್ಲ ಅವರು ಎಲ್ಲ ಹೆಬ್ಬಟ್ಟವರು ಬಂದ್ಬಿಟ್ಟು ದರ್ಶನ ಮಾಡಿದ್ರೆ ಇದೇ ಆಗೋದು ಗತಿ. ಫ್ಯೂಚರ್ ಇಲ್ಲ ಸರ್. ಇದಿನ್ನು ಪ್ರೋಮೋ ಅಂತಾರೆ. ನೆಕ್ಸ್ಟ್ ಇನ್ನು ಸಿನಿಮಾ, ದೊಡ್ಡ ಸಿನಿಮಾ ಇದೆ ಅಂತ ಈ ಕಷ್ಟ ಇಲ್ಲ. ಅದೇ ಮತ್ತೆ ಇದೆ ರಷ್ಯಾ ಆಗ್ಬಿಡ್ತದೆ. ದೊಡ್ಡದಾಟ ಗಿಡ್ದಾಟ ಮರ್ಡರ್ ಶುರು ಆಗ್ಬಿಡ್ತದೆ ಅಷ್ಟೇ. ಏನೇನಾಗೋದಿಲ್ಲ. ಅದೇ ಅಂದ್ರೆ ಒಟ್ಟಾರೆ ಜನ ಬದುಕ ಸಾಧ್ಯ ಇಲ್ಲ. ಬಡವರೆಲ್ಲ ಆಗಲೇ ಬಿಷಕ್ಕೆ ಬಿಟ್ಟಿದ್ದಾರೆ. ರೋಡಲ್ಲಿ ಹೋಗ್ತಾ ಎಲ್ಲಿ ಹೋದ್ರೆ ಕೂಡ ಕಾಸು ಕೊಡಿ ಸಾರ್ ಅಂತ ಊಟ ಮಾಡಿಸಿ ಅಂತಾರೆ. ಯಾರು ಹಾಕೋರು ಊಟ ಅವರು? 5 kg ಅಕ್ಕಿ ಕೊಟ್ಟು 10 kg ತಗೊಳ್ತಾ ಇದ್ದಾರೆ. ಕಷ್ಟ ಸರ್. ನೋಡಿ ಆಗೋದಿಲ್ಲ. ಪೆಟ್ರೋಲ್ ಹಾಕೋದಿಲ್ಲ. ಏನು ಸರ್, ಅವನು ಸಂಪಾದನೆ ಮಾಡೋದು 200 ರೂಪಾಯಿ 300 ರೂಪಾಯಿ. ಅವನು 100-200 ರೂಪಾಯಿ ಪೆಟ್ರೋಲ್ ಹಾಕ್ಬಿಟ್ಟು ಏನು ಅವ್ನು ತಿನ್ನೋದು ಮನೆಗೆ ತಗೊಂಡೋಗಿದೇನು? ಕಷ್ಟ ಸರ್. ಇಲ್ಲ ಸರ್, ಇಂಥ ಸರ್ಕಾರ ದೇವ್ರು ತಪ್ಪಿಸ್ಬೇಕು. ಇವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನಾದ್ರು ಬದಲಾವಣೆ ಆಗೋದಿದೆಯಾ ಸರ್? ಎಲ್ಲಿ ಸರ್ ಏನಾಗ್ತಾನೆ ಇಲ್ಲ. ಅವನೇನು ಮಾಡ್ತಾರೆ ಅಲ್ಲಿ ಮೇಲ್ಗಡೆ ಒಂದು ತಳ್ತಾ ಇದ್ದಾನೆ, ಇವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಒಳ್ಳೆ ಮನುಷ್ಯ ಅಷ್ಟೇ. ನಮ್ಮ ರಾಜ್ಯ ಸರ್ಕಾರ ಕೂಡ ಸಮಸ್ಯೆ ಅನ್ನುವಂಥದ್ದು ಸಮಸ್ಯೆ ಇದೆ ಸರ್. ಇದೇ ಸಮಸ್ಯೆ ಇದೆ ಸರ್. ಎಲ್ಲ ಭಾಳ ಬೀದಿಗೆ ಬಂದ್ಬಿಡೋದು. ಎಲ್ಲ ಮಸೀದೆಲ್ಲ ಮುಂದೆ ದೊಡ್ಡವರು ಕಾಸು ಕೇಳಕ್ಕೆ ಬಂದಾರೆ. ಊಟ ಹಾಕಿ ಸರ್, ಅದು ಹಾಕಿ ಸರ್. ಯಾರು ಹಾಕ್ತಾರೆ ಅದು? ನಿಮಗೆ ಅಂದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕತೆ ಏನು ಸರ್? ಫ್ಯೂಚರ್ ಇಲ್ಲ. ಎಲ್ಲ ಮಾರಿಬಿಟ್ಟು ಬೀದಿ ಪಾಲ್ ಹಾಕ್ಬಿಟ್ಟು ಅಷ್ಟೇ ಆಗೋದು. ಕಷ್ಟ ಎಲ್ಲ ಇರೋದಿಲ್ಲ ಸರ್. ಇವ್ರ ಏನು ಆಗಬೇಕು, ದೇವ್ರು ಒಳ್ಳೇದು ಮಾಡಬೇಕಷ್ಟೇ. ಇಲ್ಲ ಅಂದ್ರೆ ಮನುಷ್ಯ ಹೋಯ್ತು.